ಸಂಸ್ಕೃತದ ಹೆಸರು ಸಾಗರ್ ಮಾತಾ ಅಂದರೆ ಮೌಂಟ್ ಎವರೆಸ್ಟ್. ಇದರದ್ದು ಜಸ್ಟ್ ಬೇಸ್ ಕ್ಯಾಂಪಿಗೆ ಹೋಗೋದೇ ಒಂದು ಸಾಹಸ. ಯಾವುದೇ ಬೇರೆ ಟ್ರೆಕ್ಕಿಂಗ್ ಏರಿಯಾ ಕಂಪೇರ್ ಮಾಡಿದ್ರೆ ಇಲ್ಲಿ ಬಹಳವಾದ ಕ್ಲೀನ್ ಆಗಿದೆ. 69 ಕಿಲೋಮೀಟರ್ ನಡಿಗೆಯಲ್ಲಿ ಎಂತಹ ಒಳ್ಳೆ ಚಾಲೆಂಜಿಂಗ್ ಆಗಿರೋ ಟೆರೇನು. ಬಹಳ ಜನ ಬರ್ತಾರೆ, ಯುರೋಪಿಯನ್ಸ್ ಬರ್ತಾರೆ, ಜರ್ಮನ್ಸ್ ಬರ್ತಾರೆ, US ಇಂದ ಬರ್ತಾರೆ. ವೆಸ್ಟರ್ನರ್ಸ್ ಅಂದ್ರೆ ಕ್ಲೀನಾ? ಅವರಲ್ಲೂ ಲಿಟರ್ ಮಾಡೋರು ಇರ್ತಾರೆ. Litter can be found anywhere and it's an ongoing issue. ಮೋಸ್ಟ್ ಫ್ರೀಕ್ವೆಂಟೆಡ್ ಟ್ರೆಕ್ಕಿಂಗ್ ಪ್ಲೇಸ್ ಲುಕ್ಲಾ ಇಂದ ಗೋರಕ್ಷೇಪುರ್ಗೆ 55 ಕಿಲೋಮೀಟರ್ ದೂರದಲ್ಲಿ ಒಂದು ಸ್ವಲ್ಪ ಒಣ ಕಸ ಕಡ ನೋಡಲಿಲ್ಲ. ನಾವು 12 ದಿನ ನಡೆದಿದ್ದಕ್ಕೆ ಒಂದು 5-6 ಪೀಸ್ ಪೇಪರ್ ನೋಡಿದೆ, ಒಂದು 4-5 ಪೀಸ್ ಪ್ಲಾಸ್ಟಿಕ್ ನೋಡಿದ್ನೆ ಹೊರತು ಬಾಟ್ಲ್ಸು ಗೀಟ್ಲ್ಸು ಎಂಥದ್ದು ನೋಡಲಿಲ್ಲ. ಪ್ಲಾಸ್ಟಿಕ್ ತುಂಡಾಗ್ಲಿ, ಒಂದು ಕಾಗದದ ತುಂಡಾಗ್ಲಿ ನಮ್ಮ ಕಣ್ಣಿಗೆ ಕಾಣಲಿಲ್ಲ. ಬಾಟಲ್ ಆಗಲಿ, ಒಂದು ಪೇಪರ್ ಆಗಲಿ, ಒಂದು ಪ್ಲಾಸ್ಟಿಕ್ ಆಗಲಿ ಕಾಣೋದಿಲ್ಲ. ನನಗೆ ಮೊದಲಿಂದ ಎವರೆಸ್ಟ್ ಬೇಸ್ ಕ್ಯಾಂಪ್ಗೆ ಹೋಗಬೇಕು ಅಂತ ಇರಲಿಲ್ಲ ಪ್ಲ್ಯಾನು. ಏಕೆಂದರೆ ವೆಸ್ಟರ್ನ್ ಮೀಡಿಯಾ ಹ್ಯಾಡ್ ಪೋರ್ಟ್ರೇಡ್ ಎವರೆಸ್ಟ್ ಬೇಸ್ ಕ್ಯಾಂಪು ಫುಲ್ ಆಫ್ ಟ್ರ್ಯಾಶ್. ಜನಗಳು ಎಲ್ಲಿಂದ್ರಲ್ಲಿ ಕ್ಯಾಂಪ್ ಸೈಟು, ಅವರು ಊಟ ಮಾಡಿದ್ದು ಸಾಮಾನುಗಳು, ಗ್ಯಾಸ್ ಸಿಲಿಂಡರ್ಸು, ಆಕ್ಸಿಜನ್ ಮ್ಯಾಸ್ಕ್ಸು, ಟೆಂಟ್ ಹರಿದೋಗಿರೋದು ಎಲ್ಲ ಅಲ್ಲಲ್ಲೇ ಎಸ್ಬಿಟ್ಟು ಬಂದುಬಿಟ್ಟಿದ್ದಾರೆ. ನಾನು ಕೇಳಿದ್ದಕ್ಕೂ ಅಲ್ಲಿ ನೋಡಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಅಂತಹ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಬಂದಿದೆ ನೇಪಾಳನ್ ಗೌರ್ಮೆಂಟು. ಸಾಗರ್ ಮಾತಾ ಪೊಲ್ಯೂಷನ್ ಕಂಟ್ರೋಲ್ ಕಮಿಟಿ ಎಜುಕೇಷನ್ ಕೊಟ್ಟಿರ್ತಾರೆ, ಯಾರಿಗೆ ಶರ್ಪಾಸ್ಗೆ ಕೊಟ್ಟಿರ್ತಾರೆ, ಪೋರ್ಟರ್ಸ್ ಕೊಟ್ಟಿರ್ತಾರೆ, ನಮ್ಮ ಟ್ರೆಕ್ಕರ್ಸ್ಗೂ ಒಂದು ತಿಳುವಳಿಕೆ ಹೇಳ್ಕೊಡ್ತಾರೆ. ಅದನ್ನು ಒಂದು ವೇಳೆ ಇದ್ದಿದ್ದನ್ನು ತೆಗೆದು ಹಾಕಿ ಅದನ್ನು 2 ಕಲೆಕ್ಷನ್ ಪಾಯಿಂಟ್ಸಲ್ಲಿ ನೀವು ಕೊಟ್ಟರೆ ನಮಗೆ ಒಂದು ಅಪ್ರಿಸಿಯೇಷನ್ ಟೋಕನ್ ಕೊಡ್ತಾರೆ. ವೆಸ್ಟರ್ನರ್ಸ್ಗೆ ಮೀಟ್ ಬೇಕು ಅಂತಂದರೆ ಅವರೇ ಹೊತ್ಕೊಂಡು ಹೋಗ್ಬೇಕಂತೆ. ರೌಂಡ್ ಅಬೌಟ್ ವೇಯಿಂದ ಹಾರ್ಸ್ಗಳ ಮೇಲೆ ಯಾಕೆ ಮೇಲೆ ತರಿಸ್ಕೋತಾರಂತೆ. ಅಬ್ಸಲ್ಯೂಟ್ಲಿ ನೋ ಮೀಟ್ ಬಿಟ್ವೀನ್ ಲುಕ್ಲಾ ಆ್ಯಂಡ್ EBC. ವೇಸ್ಟ್ ಪ್ರಾಡಕ್ಟ್ಸಿಂದ ಕ್ರಿಯೇಟ್ ಆದಂಥ ಆರ್ಟ್ ಫಾರ್ಮ್ಸನ್ನು ಸೇಲ್ ಮಾಡ್ತಾರೆ. ಅದರದ್ದು ಪ್ರಾಫಿಟಿಂದ ಅವರು ಇನ್ನೂ ಕನ್ಸರ್ವೇಷನ್ ವಿಷಯದಲ್ಲಿ ಫೋಕಸ್ ಮಾಡೋ ಹಾಗಾಗುತ್ತೆ ಅವ್ರಿಗೆ. They go for the climb the Ahmedabad, the expedition from the Ahmedabad rope. He used this one. And He used this rope. Yeah. Oh my God. And as you can see, there is a gas stove. Yes, He gas used stove it. they used. Yeah. Oh my goodness. It's a Dalfi. Oh, it's a Dalfi. Yeah, Oh. he used different cans, and he also used his spoon. Different cans. Yeah. And he used the spoon. Yeah. Small Oh my goodness. ಆ ಮೌಂಟನ್ಸಲ್ಲಿ ಕ್ಲೀನ್ ಮಾಡೋಕ್ಕೆ ಮನಸ್ಥಿತಿ ಬಂದರೆ ಅದೇ ಕೆಳಗಡೆಗೂ ಬರುತ್ತೆ, ಆಮೇಲೆ ಸಿಟಿನಲ್ಲೂ ಬರುತ್ತೆ, ಈ ವಿಲೇಜ್ಗೂ ಪ್ರಕೃತಿ ಬರುತ್ತೆ. ಮಾತೆಯನ್ನ ಆರಾಧಿಸಿ ಗೌರವಿಸಿ ಶುದ್ಧ ಭಾವನೆಯಿಂದ ಪೂಜಿಸಿದ್ರೆ